ಕನ್ನಡಿಗರೆಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ಇನ್ ಬೆಂಗಳೂರು. ಬನ್ನಿ, ಇವತ್ತು ಇದಕ್ಕಿರೋ ಅವರೆಬೇಳೆ ಮತ್ತು ತರಕಾರಿನ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ಪಲಾವ್ ರೆಸಿಪಿ ಮಾಡೋಣ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಾದರೂ ತಪ್ಪಾಗಿದ್ರೆ ತಿಳಿಸಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 3 ಟೊಮೊಟೊ ಹಾಕ್ಕೊಂಡು, ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು, 1 ಇಂಚಿನಷ್ಟು ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ತಗೊಳ್ಬಹುದು, ಮತ್ತು ಸಿಪ್ಪೆ ಬಿಡಿಸಿರೋಂಥ ಬೆಳ್ಳುಳ್ಳಿ 5ರಿಂದ 6, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ತರಕಾರಿ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ. ಇದಕ್ಕಿಟ್ಕೊಂಡಿರೋಂಥ ಅವರೆಬೇಳೆ. ಒಗ್ಗರಣೆಗೆ ಕಲ್ಲು ಸ್ವಲ್ಪ, 3ರಿಂದ 4 ಲವಂಗ, ಚಕ್ಕೆ, ಪಲಾವ್ ಎಲೆ, ಸ್ಟಾರ್ ಹೂವು, ಏಲಕ್ಕಿ ಮತ್ತು ತೊಳೆದಿಟ್ಕೊಂಡಿರೋಂಥ ಮೊದಲನೇದಾಗಿ ಎಲ್ಲನೂ ಮಿಕ್ಸರ್ ಬಂದುಬಿಡೋಣ. ನಂತರ ಕುಕ್ಕರ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು, ಅದರಲ್ಲಿ ನಾವು ಏನು ತೆಗೆದಿಟ್ಕೊಂಡಿದ್ವಿ ಮಸಾಲ ಐಟಮ್ ಅವೆಲ್ಲ ಹಾಕ್ಬಿಟ್ಟು, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆನ ಹಾಕಿ ಸ್ವಲ್ಪ ಫ್ರೈ ಮಾಡಿ 2 ನಿಮಿಷಗಳ ಕಾಲ ಎಣ್ಣೆನಲ್ಲೇ ತರಕಾರಿ ಸ್ವಲ್ಪ ಫ್ರೈ ಆಗಲಿ. 2ರಿಂದ 3 ನಿಮಿಷ ಆದ ತಕ್ಷಣ ನಾವು ಏನು ಇಟ್ಕೊಂಡಿದ್ದೀವಿ ಅವರೆಬೇಳೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ನಂತರ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದು. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಕುಕ್ಕರ್ಗೆ ಹಾಕಿ, ಇದನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಮಸಾಲೆನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ನೋಡಿ ಯಾವ ರೀತಿ ಕುದೀತಾ ಇದೆ. ಈ ಥರ ಕುದಿಯೋ ಅಂಥ ಟೈಮಲ್ಲಿ ಚೆನ್ನಾಗಿ ತಿರುಗಿಸಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಅದಕ್ಕೆ ಹಾಕಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹೀರ್ಕೊಂಡ್ಮೇಲೆ ಅದಕ್ಕೆ 1 ಲೋಟಕ್ಕೆ 1/4 ನೀರಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ನಿಮಗೆ ಉಪ್ಪು ಖಾರ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಬೋದು. ಕಮ್ಮಿ ಏನಾದರೂ ಆಗಿದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಬಹುದು. ಕ್ಲೋಸ್ ಮಾಡಿಕೊಂಡು 2 ವಿಸಲ್ ಬಂದರೆ ಸಾಕಾಗುತ್ತೆ. ವಿಸಲ್ಗೆ ಕರೆಕ್ಟಾಗಿರುತ್ತೆ, ಮೆತ್ತಗೂ ಇರಲ್ಲ, ಗಟ್ಟಿನೂ ಇರಲ್ಲ, ಪರ್ಫೆಕ್ಟಾಗಿರುತ್ತೆ. ನೋಡೋಣ ಬನ್ನಿ ಯಾವ ರೀತಿಯಾಗಿದೆ ಅಂತ. ನೋಡಿ ಯಾವ ರೀತಿ ಎಲ್ಲ ಪರ್ಫೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಏನಾದರೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಏನಾದರೂ ತಪ್ಪಾಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ.